ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಮತ್ತೊಂದು ಅಪ್ಡೇಟು ಏನಂದರೆ, ನಿರುದ್ಯೋಗಿಗಳು, ಅದು ಕರ್ನಾಟಕದಲ್ಲಿರುವ ನಿರುದ್ಯೋಗಿಗಳಿಗೆ ಕರ್ನಾಟಕ ಪ್ರಾಧಿಕಾರ ಸರ್ಕಾರ SDA ಕಾಲ್ಫಾರ್ಮ್ ಮಾಡಿದೆ. ಉದ್ಯೋಗಗಳ ಸಂಖ್ಯೆ 7 ಕ್ಷಮಿಸಿ ಹುದ್ದೆಗಳ ಸಂಖ್ಯೆ 6. ಅದರಲ್ಲಿ ಪರೀಕ್ಷೆಯ ಶುಲ್ಕ 750 ರೂಪಾಯಿ. ನೋಡಿ, 6 ಹುದ್ದೆಗಳು ಲಕ್ಷಾಂತರ ನಿರುದ್ಯೋಗಿಗಳಿಗೆ. ಈ ಒಂದು ಹುದ್ದೆಗೋಸ್ಕರ ಎಷ್ಟು ಲಕ್ಷಾಂತರ ನಿರುದ್ಯೋಗಿಗಳು ಅಪ್ಲಿಕೇಶನ್ ಹಾಕ್ತಾರೆ. 750 ರೂಪಾಯಿ ಅಂದರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸರ್ಕಾರ ಗಳಿಸುತ್ತೆ. ಈಸಿಯಾಗಿ ಗಳಿಸುವಂತಹದ್ದು. ಎಂಥ ಭ್ರಷ್ಟಾಚಾರ, ಎಂಥ ಭ್ರಷ್ಟತನ. ಈ 6 ಹುದ್ದೆಗಳು ಯಾರಿಗೋಸ್ಕರ, ಯಾತಕ್ಕೋಸ್ಕರ? ಮೋಸ್ಟ್ಲಿ ಹಣ ಸರ್ಕಾರದಲ್ಲಿ ಕಡಿಮೆ ಆಗಿರ್ಬೋದು. ಅದಕ್ಕೋಸ್ಕರ SDA 6 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದೆ. ದಯವಿಟ್ಟು ನಿರುದ್ಯೋಗಿಗಳೇ ಇಂತಹದಕ್ಕೆ ಬಲಿಯಾಗಬೇಡಿ. ಯಾಕೆ ಅಂದರೆ ನಿಮ್ಮ ಸಮಸ್ಯೆ ಏನೆಂಬುದು ಗೊತ್ತಿದೆ. ಆದ್ರೂ ಈ ಸರ್ಕಾರಕ್ಕೆ ಬರೀ ಈ ಥರ ಒಂದು ಕಣ್ಮರೆಸುವಂತಹ ಕೆಲಸಗಳು, ಕಣ್ಮರೆಸುವಂತಹ ಕಾಲ್ಫಾರ್ಮ್ಗಳು, ಕಣ್ಮರೆಸುವಂತಹ ಪರೀಕ್ಷೆಗಳನ್ನು ಮಾಡ್ತಿದೆ. ನಿಯತ್ತಾಗಿ ಪರೀಕ್ಷೆಗಳನ್ನು ಮಾಡ್ತಿಲ್ಲ. ಸೊ ದಯವಿಟ್ಟು ಇಂತಹ ಒಂದು ಭ್ರಷ್ಟ ಆಡಳಿತ, ಲಂಚಗುಳಿತನ ಹಾಗೂ ಆಲ್ಮೋಸ್ಟ್ 6 ಹುದ್ದೆಗಳಂದರೆ ಆಲ್ರೆಡಿ ಡೀಲ್ ಆಗಿಬಿಟ್ಟಿರುತ್ತೆ. ನಿಜಕ್ಕೂ ಡೀಲ್ ಆಗಿಬಿಡುತ್ತೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಡೀಲ್ ಆಗಿಬಿಟ್ಟಿರುತ್ತೆ. ಸುಮ್ಮನೆ ನೇಮಕ ವ್ಯವಸ್ಥೆಯಲ್ಲಿ ಇಂತಹ ಪರೀಕ್ಷೆಗಳನ್ನು ಮಾಡ್ತಾರೆ. ಇಂತಹ ಬಡ ನಿರುದ್ಯೋಗಿಗಳಿಂದ 750 ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಇಂತಹ ಈ ಒಂದು ಕಡಿಮೆ ಸಂಖ್ಯೆ, ಕನಿಷ್ಠ ಮಟ್ಟ ಅಟ್ಲೀಸ್ಟ್ 60, 70 ಇರುವಂಥ ಬರೀ 6 ಅಂದರೆ ಯಾವ ಲೆಕ್ಕ ಸ್ವಾಮಿ ಇದು? ಯಾವ ಲೆಕ್ಕದಿಂದ ಈ ಒಂದು 6 ಹುದ್ದೆಗಳನ್ನು SDA ಕಾಲ್ಫಾರ್ಮ್ ಮಾಡಿದ್ರ? ಸುಮ್ಮನೆ ಲಕ್ಷಾಂತರ ವಿದ್ಯಾರ್ಥಿಗಳು ಹಣವನ್ನು ಹಾಕಿ ಸುಮ್ಮನೆ ಮೋಸ ಹೋಗ್ತಾ ಇದ್ದಾರೆ. ಇಂತಹದನ್ನು ದಯವಿಟ್ಟು ನಿಲ್ಲಿಸಿ. ಇದನ್ನು ನಾವೆಲ್ಲ ವಿರೋಧ ಮಾಡಬೇಕು. ಇಂತಹ ಹುದ್ದೆಗಳನ್ನು ಹಿಂಪಡಿಬೇಕು, ಸರ್ಕಾರ ಹಿಂಪಡಿಬೇಕು. ಸುಮ್ಮನೆ ನಿರುದ್ಯೋಗಿಗಳ ಹಣವನ್ನು ದೋಚುತ್ತಿರುವಂತಹ ಸರ್ಕಾರಕ್ಕೆ ನೀವೆಲ್ಲರೂ ಧಿಕ್ಕಾರ ಆಗಬೇಕು. ಈ ಹುದ್ದೆಗಳು ಯಾರಿಗೋಸ್ಕರ, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ? ಸುಮ್ಮನೆ ಕಾಲ್ಫಾರ್ಮ್ ಮಾಡ್ತಿದ್ದಾರೆ, ಸುಮ್ಮನೆ ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರಲ್ಲ ಧಾರವಾಡದಲ್ಲೆಲ್ಲ. ಸೊ ಅದಕ್ಕೋಸ್ಕರ ಈ ಹುದ್ದೆಗಳನ್ನು ಜಾರಿಗೆ ಮಾಡಿದ್ದಾರೆ. ದಯವಿಟ್ಟು ಇಂತಹ ಒಂದು ಕೆಳಮಟ್ಟದಲ್ಲಿ ಯೋಚನೆ ಮಾಡಿ ವಿದ್ಯಾವಂತವರನ್ನು ಅವಮಾನ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ, ಈ 6 ಹುದ್ದೆಗಳನ್ನು ಹಿಂಪಡೀರಿ. ದಯವಿಟ್ಟು ಯಾರೂ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು.